ಇನ್ನು 20 ದಿವಸ ಇದೆ. ನೀಟಾಗಿ ಪ್ರಮೋಷನ್ಸ್ ಮಾಡಿಕೊಂಡು 20ನೇ ತಾರೀಕು ಜನಗಳ ಎದುರು ಬರಲಿಕ್ಕೆ ರೆಡಿ ಆಗಿದ್ದೀವಿ. ನಾವೊಂದು ವಿಡಿಯೋ ಬಿಟ್ವಿ ರೀಸೆಂಟಾಗಿ. ಎಲ್ಲರೂ ಕೇಳ್ತಾ ಇದ್ರು, ಅಂದರೆ ಯಾವಾಗ ಸಿನಿಮಾ ರಿಲೀಸು ಅಂತ. ಪಕ್ಕಾನಾ, ಗ್ಯಾರಂಟಿನಾ ಅಂತ ನಮ್ಮ ಹತ್ರ ಕೇಳ್ತಾ ಇದ್ರು. ಸೊ ಬಟ್ ನಮ್ಮ ಊರ ಕಡೆ ಎಲ್ಲ ಹೇಗೆ ಅಂದರೆ, ಓಕೆ ನಿನ್ನ ಸಿನಿಮಾ ನಿಂತೋಯ್ತು ಅಥವಾ ರಿಲೀಸ್ ಆಗಲ್ವಾ, ಬೇರೆ ಜಾಬ್ ಏನು ನೋಡ್ತಾ ಇದೀಯ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಸಿನಿಮಾಗೂ ಕೂಡ ಸುದೀಪ್ ಸರ್ ಸಪೋರ್ಟ್ ಮಾಡಿದ್ರು, ಹಾಗೆ ರಮ್ಯಾ ಮೇಡಮ್ ಸಪೋರ್ಟ್ ಮಾಡಿದ್ರು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ನಮ್ಮ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಂಗಳೂರಿನ ಜನ ಖಂಡಿತ ಇಷ್ಟಪಡ್ತಾರೆ ಈ ಸಿನಿಮಾನ, ಏನಕ್ಕಂದ್ರೆ ಇದು ಮಂಗಳೂರದ್ದೇ ಕತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಮಾರ್ನಮ್ ಈ ಸಿನಿಮಾ ಈಗಾಗಲೇ ನೀವು ಸಿನಿಮಾದ ಅಪ್ಡೇಟ್ಸ್ಗಳನ್ನ ಕೇಳಿರ್ತೀರಾ, ನೋಡಿರ್ತೀರಾ, ಇಷ್ಟ ಕೂಡ ಪಟ್ಟಿರ್ತೀರಾ. ಒಳ್ಳೊಳ್ಳೆ ಸಾಂಗ್ಸ್ ಕೂಡ ಬಂದಿದೆ, ಟೀಸರ್ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು. ಸೊ ಸಿನಿಮಾ ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಸದ್ಯಕ್ಕೆ ಫೆಬ್ರವರಿ 20ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಜೊತೆಗೆ ಸಿನಿಮಾದ ಡೈರೆಕ್ಟರು ರಿಷಿತ್ ಶೆಟ್ಟಿ ಅವರಿದೆ. ಸೊ ಯಾಕೆ ಲೇಟ್ ಆಗಿ ಬಂದ್ರು, ಇಷ್ಟು ದಿನ ಎಲ್ಲೋಗಿದ್ರು, ಎಲ್ಲಿ ಕಾಣೆ ಆಗಿದ್ರು, ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಲ್ಲಿ ಕಾಣೆ ಆಗಿದ್ರಿ ಮರೆ, ನೀವು ಕಾಣಿಸ್ತಾ ಇರಲಿಲ್ಲ. ಸಿನಿಮಾದ ಅಪ್ಡೇಟ್ಸ್ ನಮಗೇನು ಕೊಡಲ್ವಾ ನೀವು? ಖಂಡಿತ ಅದಕ್ಕೋಸ್ಕರನೇ ಬಂದಿದ್ದೀವಿ. ಸೊ ಸಿನಿಮಾ ನಾವು ಲಾಸ್ಟ್ ಟೈಮ್ ಅಂದ್ಕೊಂಡಾಗ ಸಿನಿಮಾದ ಕೆಲಸ ಎಲ್ಲ ಮುಗಿಸೋದ್ರಲ್ಲಿ ಬಿಸಿ ಇದ್ವಿ. ಸೊ ಅದು ಮುಗಿಯೋ ಹೊತ್ತಿಗೆ ರಿಲೀಸ್ಗೆ ಹತ್ರ ಬಂದುಬಿಟ್ಟಿದ್ವಿ. ಸೊ ಎಲ್ಲೋ ನಾವು ಪ್ರಮೋಷನ್ಸ್ ನೀಟಾಗಿ ಮಾಡ್ತಾ ಇಲ್ಲ, ಜನಗಳಿಗೆ ನಮ್ಮ ಸಿನಿಮಾದ ಬಗ್ಗೆ ಜಾಸ್ತಿ ವಿಷಯಗಳು ಗೊತ್ತಾಗ್ತಾ ಇಲ್ಲ ಅನ್ನೋದು ನಮಗೆ ಅರಿವು ಆಯಿತು. ಸೊ ಅದಕ್ಕೆ ಇಲ್ಲ, ನಾವು ಈಗ ಈ ಅರ್ಜೆನ್ಸಿಯಲ್ಲೆಲ್ಲ ಬಂದು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಲಾಂಗ್ ಬ್ರೇಕ್ ತೊಗೊಂಡು ಇವಾಗ ಸಿನಿಮಾ ಆಲ್ರೆಡಿ ನಮ್ಮ ಕೈಯಲ್ಲಿದೆ, ರೆಡಿ ಇದೆ. ಸೊ ಇನ್ನು 20 ದಿವಸ ಇದೆ. ನೀಟಾಗಿ ಪ್ರಮೋಷನ್ಸ್ ಮಾಡಿಕೊಂಡು 20ನೇ ತಾರೀಕು ಜನಗಳ ಎದುರು ಬರಲಿಕ್ಕೆ ರೆಡಿ ಆಗಿದ್ದೀವಿ. ಎಸ್. ಓಕೆ, ಪ್ರಮೋಷನ್ಸು ಈ ಡೇಸಲ್ಲಿ ಎಷ್ಟು ಮುಖ್ಯವಾಗುತ್ತೆ? ಈಗ ರಿಲೀಸ್ ಆಗೋಕೆ ಇನ್ನು 20 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಈ 20 ದಿನದಲ್ಲಿ ಯಾವ ರೀತಿಯಲ್ಲೆಲ್ಲ ಪ್ರಮೋಷನ್ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದೀರಾ? ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ಯಾವಾಗ ಒಂದು ಒಳ್ಳೆ ಸಿನಿಮಾ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಒಳ್ಳೆ ಸಿನಿಮಾ ಬರ್ತಿದೆ ಅಂತ ಜನಕ್ಕೆ ಗೊತ್ತಾಗಬೇಕಲ್ಲ. ಸೊ ಸಿನಿಮಾ ಚೆನ್ನಾಗಿದೆ ಅಂತ ಜನ ಥಿಯೇಟ್ರಿಗೆ ಬಂದಮೇಲೆ ನೋಡಿ ಅವ್ರು ಮಾತಾಡೋದು ಬೇರೆ, ಬಟ್ ಅವ್ರು ಥಿಯೇಟ್ರಿಗೆ ಕರ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಪ್ರಮೋಷನ್ಸ್ ಆಗಲೇಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮೆಲ್ಲ ನಾವು ಅದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿ ಪತ್ರಿಕಾ ಇದಾಗಿರ್ಬೋದು, ಅದರಲ್ಲೆಲ್ಲ ನೀಟಾಗಿ ನಾವು ಪ್ರಮೋಷನ್ ಮಾಡಿದ್ವಿ. ಆದರೂ ಕೂಡ ನಾವು ನೇರವಾಗಿ ಜನರನ್ನು ತಲುಪೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಏನು ದಿವಸಗಳು ಈಗ ಇದೆ ರಿಲೀಸ್ ಹತ್ತಿರದಲ್ಲಿ, ಸೊ ಆದಷ್ಟು ಜನರ ಜೊತೆ ಬೆರೆಯೋಣ, ಜನರಿಗೆ ನಾವು ಸಿಗೋಣ, ಅವ್ರ ಜೊತೆ ಮಾತಾಡಿ ಈ ಥರದ ಸಿನಿಮಾ ಬರ್ತಾ ಇದೆ ಅಂತ ಹೇಳೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ವಿ. ಆದಷ್ಟು ಬೇರೆ ಬೇರೆ ಸಿಟೀಸ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿಯ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿಯ ಜನರನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಅವ್ರ ಜೊತೆ ಈ ಥರ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ಹೇಳುವ ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ದೀವಿ. ಈ ಒಂದು ಗ್ಯಾಪಲ್ಲಿ, ಲಾಂಗ್ ಗ್ಯಾಪೇ ಆಯಿತು. ಇವಾಗ ನವೆಂಬರ್ಗೆ ಬರಬೇಕು ಅಂತ ರೆಡಿ ಇತ್ತು ಸಿನಿಮಾ, ಬಟ್ ಆಗಿಲ್ಲ. ಇಷ್ಟು ಗ್ಯಾಪಲ್ಲಿ ಏನೇನು ನೋಡಿದ್ರಿ ಲೈಫ್ನ, ಏನೇನು ಕಲ್ತ್ಕೊಂಡ್ರಿ? ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್. ಅಂದರೆ ನಾವೊಂದು ವಿಡಿಯೋ ಬಿಟ್ವಿ ರೀಸೆಂಟಾಗಿ. ಎಲ್ಲರೂ ಕೇಳ್ತಾ ಇದ್ರು, ಅಂದರೆ ಯಾವಾಗ ಸಿನಿಮಾ ರಿಲೀಸು ಅಂತ. ಇವನ್ ನಾವು 20ನೇ ತಾರೀಕು ಫಿಕ್ಸ್ ಆದಮೇಲೂ ಹೇಳ್ತಾ ಇದ್ವಿ, ಅಂದರೆ ಇಲ್ಲ ಈ ಮಂತ್ 20ಕ್ಕೆ ಫಿಕ್ಸ್ ಅಂತ. ಪಕ್ಕಾನಾ, ಗ್ಯಾರಂಟಿನಾ ಅಂತ ನಮ್ಮ ಹತ್ರ ಕೇಳ್ತಾ ಇದ್ರು. ಸೊ ಆ ಥರದ್ದು ಒಂದು ಸಿಚುವೇಶನ್ಗಳು ಇತ್ತು. ಮತ್ತು ನಾವು ಈ ಯಾವಾಗ ಪೋಸ್ಟ್ಪೋನ್ ಆಯಿತು ಸಿನಿಮಾ, ಸೊ ನಾನು ಕೂಡಲೇ ಊರಿಗೆ ಹೋದೆ. ಅಂದರೆ ನನ್ನ ಊರಲ್ಲಿ ನನ್ನ ಅಜ್ಜಿಯ ಡೆತ್ ಆಗಿತ್ತು. ಸೊ ನಾನು ಊರಲ್ಲಿರಬೇಕಾಗಿತ್ತು. ಸೊ ಆ ಟೈಮಲ್ಲಿ ಕೂಡ ಅದೇ, ಅಂದರೆ ನಮಗೆ ಸಿನಿಮಾ ಬಗ್ಗೆ ಗೊತ್ತಿರೋರು ಅವರುಗಳಿಗೆ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲ, ಈ ಥರ ಪ್ರಮೋಷನ್ಸ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದನ್ನು ಮಾಡದೆ ನಾವು ರಿಲೀಸಿಗೆ ಬಂದರೆ ಏನು ಸಮಸ್ಯೆ ಆಗುತ್ತೆ, ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ನಮ್ಮ ಊರ ಕಡೆ ಎಲ್ಲ ಹೇಗೆ ಅಂದರೆ, ಓಕೆ ನಿನ್ನ ಸಿನಿಮಾ ನಿಂತೋಯ್ತು ಅಥವಾ ರಿಲೀಸ್ ಆಗಲ್ವಾ, ಬೇರೆ ಜಾಬ್ ಏನು ನೋಡ್ತಾ ಇದೀಯ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಇಲ್ಲ, ವೆಯ್ಟ್ ಮಾಡಿ, ಬರ್ತೀವಿ ಆದಷ್ಟು ಬೇಗ ಅಂತ. ಸೊ ಒಂದಿಷ್ಟು ಗೊಂದಲಗಳು ಇತ್ತು. ಆದರೆ ನಮಗೆ ಕ್ಲಾರಿಟಿ ಆಗಿತ್ತು ಏನು ಅಂದರೆ, ಇಲ್ಲ, ನಾವೊಂದು ನೀಟಾಗಿ ಜನರಿಗೆ ಈ ಡೇಟ್ನಲ್ಲಿ ನಾವು ಬರ್ತಾ ಇದ್ದೀವಿ, ಒಂದು ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ತಲುಪಿಸಿ ಅವ್ರನ್ನ ಥಿಯೇಟ್ರಿಗೆ ಕರ್ಕೊಂಡೇ ಬರಬೇಕು ಅನ್ನೋದು ಫಿಕ್ಸ್ ಆಗಿದ್ವಿ. ಸೊ ಇವಾಗ ಅದನ್ನು ಮಾಡ್ತಾ ಇದ್ದೀವಿ. ಸರ್, ಇದು ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕನಿಗೆ ಫಸ್ಟ್ ಮೂವಿ. ಸೊ ದೊಡ್ಡ ದೊಡ್ಡ ಸ್ಟಾರ್ಗಳ ಒಂದು ಸಪೋರ್ಟ್ ಎಷ್ಟು ಮುಖ್ಯವಾಗುತ್ತೆ ಈ ಡೇಸಲ್ಲಿ? ಖಂಡಿತ ಸಪೋರ್ಟ್ ಬೇಕಾಗುತ್ತೆ. ಅಂದರೆ ಇವಾಗ ಹೇಗಾಗಿದೆ ಸಿಚುವೇಶನ್ಸ್ ಅಂದರೆ, ಮೊದಲೆಲ್ಲ ಸಿನಿಮಾಗಳನ್ನು ಮಾಡಿದಾಗ ಪ್ರೀಮಿಯರ್ ಶೋಸ್ ಮಾಡ್ತಾಯಿದ್ರು, ಅಂದರೆ ಸೆಲೆಬ್ರಿಟಿ ಶೋಸ್ ಮಾಡ್ತಾಯಿದ್ರು. ಸೊ ಆವಾಗ ನಮ್ಮ ಸೆಲೆಬ್ರಿಟಿಗಳು ಸಿನಿಮಾ ನೋಡಿ, ಇಲ್ಲ ನೀವು ಬನ್ನಿ, ಜನರು ಸಿನಿಮಾ ಚೆನ್ನಾಗಿದೆ ಥಿಯೇಟ್ರಿಗೆ ಬನ್ನಿ ಅಂತ ಕರೀತಾ ಇದ್ರು. ಸೊ ಇವಾಗ ಜನಗಳಿಗೆ ಆ ನಂಬಿಕೆ ಹೊರಟೋಗ್ಬಿಟ್ಟಿದೆ.
ಸೊ ಸೆಲೆಬ್ರಿಟಿ ಬಂದು ಹೇಳಿದ್ರು ಕೂಡ ಅಥವಾ ಯಾರೇ ಬಂದು ಹೇಳಿದ್ರು ಕೂಡ ಓಕೆ ಈ ಸಿನಿಮಾ ಚೆನ್ನಾಗಿದೆ ಇಲ್ಲೋ ಅನ್ನೋ ಗೊಂದಲ ಅದರಲ್ಲೇ ಇರ್ತಾರೆ ಜನಗಳು. ಯಾವಾಗ ಜನರೇ ಹೋಗಿ ಸಿನಿಮಾ ನೋಡಿ ಅವ್ರಗಳಿಗೆ ಇಷ್ಟ ಆಗಿ ಒಂದು ಮೌತ್ ಪಬ್ಲಿಸಿಟಿ ಬಿಲ್ಡ್ ಆಗಿ ಮೌತ್ ಪಬ್ಲಿಸಿಟಿ ಆಗಿ ಆವಾಗ ರೀಚ್ ಆಗುತ್ತೆ. ಹಾಗೆ ಆಗಿದ್ದೇ ಸೂಫ್ರಮ್ಸು ಅಥವಾ ಕಾಂತಾರದ್ದು ಫಸ್ಟ್ ಆಗಿರ್ಬೋದು. ಸೊ ಇವೆಲ್ಲ ಆಗಿದ್ದು ಹಾಗೆ, ಅಂದರೆ ಜನರ ಬಾಯಿಂದ ಬಾಯಿಗೆ ಸಿನಿಮಾ ಬಗ್ಗೆ ಹೋಗಿ ರೀಚ್ ಆಗಿರೋದು. ಸೊ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಸಿನಿಮಾಗೂ ಕೂಡ ಸುದೀಪ್ ಸರ್ ಸಪೋರ್ಟ್ ಮಾಡಿದರು, ಹಾಗೆ ರಮ್ಯಾ ಮೇಡಮ್ ಸಪೋರ್ಟ್ ಮಾಡಿದರು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ನಮ್ಮ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸ್ಟಾರ್ಸ್ ಸಪೋರ್ಟ್ ಇದ್ದು ಕೂಡ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಜನಗಳು ಖಂಡಿತ ಒಪ್ಕೊಳ್ಳಲ್ಲ. ಸೊ ಅದು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸರ್, ಇನ್ನೇನು ಸಿನಿಮಾ ಬಿಡುಗಡೆಗೆ ರೆಡಿ ಇದೆ, ಒಳ್ಳೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರಿ, ಇವತ್ತು ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದೀರಾ. ಸೊ 20ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಇದೆ. ಸೇಮ್ ಎಕ್ಸೈಟ್ಮೆಂಟ್. ಲಾಸ್ಟ್ ಟೈಮ್ ಡೇಟ್ ಅನೌನ್ಸ್ ಮಾಡಿದಾಗಲೂ ಅದೇ ಎಕ್ಸೈಟ್ಮೆಂಟ್, ಇವಾಗಲೂ ಕೂಡ ಅದೇ ಎಕ್ಸೈಟ್ಮೆಂಟ್ ಇದೆ ನನಗೆ. ನಮ್ಮ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಮಗೆ ಅದನ್ನು ತೋರಿಸ್ಬೇಕು ಅನ್ನೋದು, ಜನರಿಗೆ ಅದನ್ನು ತಲುಪಿಸ್ಬೇಕು ಅನ್ನೋದಷ್ಟೇ ಒಂದು ಆಸೆ ಇರೋದು. ಸೊ ಖಂಡಿತ 20ನೇ ತಾರೀಕು ನಾವು ಬರ್ತಾ ಇದ್ದೀವಿ ಕರ್ನಾಟಕದಾದ್ಯಂತ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮಗೆ ಇಷ್ಟ ಆದರೆ ಒಂದಿಷ್ಟು ಜನರಿಗೆ ಸಿನಿಮಾ ನೋಡೋಕೆ ಹೇಳಿ. ಇಷ್ಟ ಆಗದೇ ಇದ್ದರೂ ಹೇಳಿ, ಸಮಸ್ಯೆ ಇಲ್ಲ. ಬಟ್ ಇಷ್ಟ ಆದರೆ ಒಂದಿಷ್ಟು ಜನಕ್ಕೆ ಸಿನಿಮಾ ನೋಡ್ಲಿಕ್ಕೆ ಹೇಳಿ ಅಂತ ಕೇಳ್ಕೊತೀವಿ. ಸರ್, ಮತ್ತೊಂದು ಮುಖ್ಯವಾದ ಪ್ರಶ್ನೆ. ಈಗ ನಮ್ಮ ಈ ಭಾಗದವರ ಸಪೋರ್ಟ್ ಅಂತೂ ಸಿನಿಮಾಕ್ಕೆ ಇದ್ದೇ ಇದೆ, ಬಟ್ ನೀವು ಮಂಗಳೂರಿನವರಾಗಿರೋದ್ರಿಂದ ಆ ಜನಗಳಿಗೆ ಏನು ಹೇಳ್ತಾರೆ, ಅವರ ಸಪೋರ್ಟ್ ಹೇಗಿದೆ? ಹಾಗೆಯೇ ನಿಮ್ಮ ಹೆಸರು ರಿಷಿತ್ ಶೆಟ್ಟಿ, ಎಲ್ಲರೂ ಅನ್ಕೊಂಡಿದ್ರೆ ನೀವು ರಿಷಬ್ ಅವರ ತಮ್ಮ, ಲೈಕ್ ಈ ರೀತಿ ಒಂದು ಕನ್ಫ್ಯೂಸ್ ಅಂತೂ ಇದ್ದೇ ಇದೆ. ಸೊ ಅವರು ಯಾರಾದರೂ ಸಿನಿಮಾದ ಬಗ್ಗೆ ಮಾತಾಡಿದ್ರಾ, ಸಿಕ್ಕಿದ್ರಾ, ಅಥವಾ ಏನಾದರೂ ನಿಮಗೆ ಸಪೋರ್ಟ್ ಮಾಡುವಂತಹ ಕೆಲಸ? ಅಂದರೆ ಸಿನಿಮಾಗೆ ಸಪೋರ್ಟ್ ಖಂಡಿತ ಮಾಡ್ತಾರೆ. ಒಂದು ವೇಳೆ ಕಂಟೆಂಟ್ ಚೆನ್ನಾಗಿ ಹೋಗಿದೆ, ರಿಲೀಸ್ ಆದಮೇಲೆ ಇಷ್ಟ ಆಯಿತು ಅಂದರೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಏನಕ್ಕಂದರೆ ನಮ್ಮ ಜೊತೆ ಕೆಲಸ ಮಾಡಿ, ನಮ್ಮ ಸೆಟ್ಟಲ್ಲಿ ಕೆಲಸ ಮಾಡಿದವರು ಕೂಡ ಅವರ ಸೆಟ್ಟಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳು ಅವರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಆ ಸಿನಿಮಾದ ಬಗ್ಗೆ ಚರ್ಚೆಗಳು ಆಗಿರುತ್ತೆ, ಖಂಡಿತ ಆಗಿದೆ. ನನ್ಗೆ ಕೂಡ ಬಂದಿದೆ. ಸೊ ಅದು ಆಗ್ತಾ ಇರುತ್ತೆ. ಮಂಗಳೂರಿನ ಜನ ಖಂಡಿತ ಇಷ್ಟಪಡ್ತಾರೆ ಈ ಸಿನಿಮಾನ. ಏನಕ್ಕಂದರೆ ಇದು ಮಂಗಳೂರದ್ದೇ ಕತೆ. ಮಾರ್ನಮಿ ಅನ್ನುವುದು ಮಂಗಳೂರು ದಸರಾ. ಸೊ ಅಲ್ಲಿನ ಹುಲಿವೇಷ ಆಗಿರ್ಬೋದು, ಅಲ್ಲಿನ ಮಾರಿ ದೇವಿಯ ಒಂದು ಆರಾಧನೆ ಅದೇನಿದೆ ಅದನ್ನೆಲ್ಲ ಇಲ್ಲಿ ನೀಟಾಗಿ ನಾವು ತೋರಿಸಿದ್ವಿ. ಸೊ ಅದು 90s ಹೇಗಿತ್ತು, ಹಾಗೆ ಈಗ ಪ್ರೆಸೆಂಟ್ ಅಂದರೆ ಒಂದು 210ಗೆ ಬಂದರೆ ಯಾವ ಥರ ಇದೆ ಅನ್ನೋ ರೀತಿಯಲ್ಲಿ ಕೂಡ ಅಷ್ಟೊಂದು ಚೆನ್ನಾಗಿ ತೋರಿಸಿದ್ದೀವಿ. ಸೊ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಒಂದಿಷ್ಟು ಜನ ನೋಡಿ ಇಷ್ಟಪಟ್ಟು ಅದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತ ಪಬ್ಲಿಸಿಟಿ ಅವರವರು ಏನು ಪ್ರೇಕ್ಷಕರಿಂದನೇ ಪಬ್ಲಿಸಿಟಿ ಆಗಿ ಖಂಡಿತ ಸಿನಿಮಾ ಎಲ್ಲರೂ ನೋಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಮತ್ತೊಂದು ಪ್ರಶ್ನೆ. ಇವಾಗ ಸದ್ಯಕ್ಕೆ ಸಾಕಷ್ಟು ಸಿನಿಮಾಗಳು ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ವೀಕ್ ಒಂದು 12 ಸಿನಿಮಾ ಇದೆ, ಈ ವೀಕ್ ಒಂದಷ್ಟು ಸಿನಿಮಾಗಳಾಯಿತು, ಆ ನಂತರದಲ್ಲಿ ನಿಮ್ಮೆಲ್ಲ ಸಿನಿಮಾಗಳು ಬರ್ತಾರೆ. ಸೊ ಈಗ ಹೊಸ ತಂಡ ಒಂದು ಸಿನಿಮಾ ಮಾಡ್ತಿದೆ ಅಂತಂದಾಗ ಥಿಯೇಟರ್ ಪ್ರಾಬ್ಲಮ್ ಒಂದು ಆಗುತ್ತೆ. ಸೊ ಯಾವ ಡಿಸ್ಟ್ರಿಬ್ಯೂಟರ್ಸು ಹಾಗೆಯೇ ಥಿಯೇಟರ್ ಎಲ್ಲ ಸಿಕ್ಕಿದೆಯಾ ಆಲ್ ಓವರ್ ಕರ್ನಾಟಕ? ನಮಗೆ KVN ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಲಾಸ್ಟ್ ಟೈಮ್ ಕೂಡ ಅವರು ರಿಲೀಸ್ ಮಾಡಬೇಕಾದ್ರೆ ಥಿಯೇಟರ್ಸ್ಗಳು ಕೊಟ್ಟಿದ್ರು, ತುಂಬ ಒಳ್ಳೆಯ ಥಿಯೇಟರ್ಗಳನ್ನ ಕೊಟ್ಟಿದ್ರು. ಸೊ ಈ ಸಲ ಕೂಡ ನಮಗೆ ಯಾವ ಸೆಂಟರ್ಗಳು ಬೇಕು ಅಂತ ನಾವು ಅವರೆಲ್ಲ ಕೇಳ್ಕೊಂಡಿದ್ದೀವಿ. ಸೊ ಅದನ್ನು ಕೊಡುವುದಾಗಿ ಅವ್ರು ಭರವಸೆ ಕೊಟ್ಟಿದ್ದಾರೆ. ಸೊ ಸಿನಿಮಾ ರಿಲೀಸ್ಗೆ ಇನ್ನೇನು 1 ವಾರ 10 ದಿವಸ ಇರಬೇಕಾದ್ರೆ ನಮಗೆ ಕಂಪ್ಲೀಟ್ ಲಿಸ್ಟ್ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದು ಮಾರ್ನಮಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ರಿಷಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಪಲ್ಲವಿ ರಾಜ್, ಕನ್ನಡ ಪಿಕ್ಚರ್.